ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಭೀಷ್ಮಃ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಶಮ್ಯಾಕೇನ ವಿಮುಕ್ತೇನ ಗೀತಂ ಶಾಂತಿಗತೇನ ವೈ. ಯುಧಿಷ್ಠಿರ ಪ್ರಶ್ನೆ ಕೇಳಿದ, ಅಜ್ಜ, ಹಣವಂತರಿದ್ದಾರೆ, ಹಣವಿಲ್ಲದವರು ಇದ್ದಾರೆ. ಅವರಿಬ್ಬರಿಗೂ ಸುಖ ದುಃಖಗಳು ಸಾಮಾನ್ಯವಾಗಿ ಬರ್ತಾವ ಅಥವಾ ದುಡ್ಡಿದ್ದವ್ರಿಗೆ ಬರೋದೇ ಇಲ್ವಾ? ದುಡ್ಡಿಲ್ಲದೆ ಇರೋರಿಗೆ ಮಾತ್ರ ದುಃಖವ? ದಯವಿಟ್ಟು ಹೇಳಬೇಕು. ಭೀಷ್ಮ, ಅದಕ್ಕೆ ಭೀಷ್ಮಾಚಾರ್ಯರು ಹೇಳಿದ್ರು, ಅಪ್ಪ ಇಲ್ಲೊಂದು ಸಂಗತಿ ಇದೆ. ಶಮ್ಯಾಕ ಅಂತ ಹೇಳಿ ಒಬ್ಬ ಮುನಿ, ಅವನು ನನಗೆ ನುಡಿದ. ಅವನು ನುಡಿಯುವಾಗ ಬಟ್ಟೆ ಚೆನ್ನಾಗಿರಲಿಲ್ಲ ಅವನಿಗೆ, ಕುಚೇಲೇನ ಕುದಾರೇಣ, ಕೆಟ್ಟ ಅವನ ಕುಟುಂಬದ ಸಮಸ್ಯೆಗಳು ಬೇಕಾದಷ್ಟು ಇದ್ದವು, ಹಸಿವಾಗಿತ್ತು ಅವನಿಗೆ. ಈ ತರದ ಭೀಕರ ಪರಿಸ್ಥಿತಿಯಲ್ಲಿಯೂ ಕೂಡ ಹಣವಂತರ ಬನ್ನಗಳ ಬಗ್ಗೆ, ಹಣವಿಲ್ಲದವರ ಸುಖದ ಬಗ್ಗೆ ಮಾತನಾಡಿದ ಅವನು ನಿಜವಾದ ವೇದಾಂತ. ಏನು ಹೇಳಿದ? ಜನ್ಮ ತಳೆದ ಅಂತಂದ್ರೆ ಸುಖ ದುಃಖ ಇದ್ದೇ ಇರುತ್ತೆ. ಸುಖ ದುಃಖಗಳು ಬಂದೇ ಬರುತ್ತೆ. ಇದನ್ನ ತಪ್ಪಿಸ್ಕೊಳ್ಳಿಕ್ಕೆ ಯಾರ ಕೈನಲ್ಲೂ ಸಾಧ್ಯ ಇಲ್ಲ. ಇದು ತೀವ್ರವಾಗಿ ಪೆಟ್ಟು ಕೊಡದಂತೆ ಮಾಡಬಹುದು. ಯಾವಾಗ ಗೊತ್ತಾ? ನಮ್ಮ ಮನಸ್ಸನ್ನು ತಯಾರು ಮಾಡಿಕೊಂಡ್ರೆ. ಹಿಂಗೆ ಮನಸ್ಸು ತಯಾರು ಮಾಡಿಕೊಳ್ಳೋದು. ದುಃಖ ಬಂದಾಗ ಸುಖ ಬರುತ್ತೆ ಅಂತನ್ನುವ ಭರವಸೆ ಇರಲಿ, ಸುಖ ಬಂದಾಗ ದುಃಖ ಬರುತ್ತೆ ಎನ್ನುವ ಎಚ್ಚರ ಇರಲಿ. ಇದು ನಮ್ಮನ್ನು ಬ್ಯಾಲೆನ್ಸ್ಡ್ ಆಗಿ ಇಡುತ್ತೆ. ಇಲ್ಲ ಅಂತಂದ್ರೆ ದುಃಖದಿಂದ ಕಾತರಿಸ್ತಾ ಇದ್ದ ಒಬ್ಬ ಸುಖ ಬಂದ ಕೂಡಲೇ ಬದಲಾಗಿ ಹೋಗ್ತಾನೆ, ಅವನಿಗೆ ದೊಡ್ಡ ಪೆಟ್ಟು ಬೀಳುತ್ತೆ. ಸುಖದಿಂದ ಮೆರಿತಾ ಇದ್ದವನೊಬ್ಬನಿಗೆ ದುಃಖ ಬಂತು ಅಂತಂದ್ರೆ ಡಿಪ್ರೆಷನ್ ಹೊಟ್ಟೋಗಿ ಸತ್ತೋಗ್ತಾನೆ. ಅದರಿಂದಾಗಿ ಉತ್ಕಟ ಸುಖ ಹಾಗೂ ಉತ್ಕಟ ದುಃಖ ಇವೆರಡೂ ಕೂಡ ಬಹಳ ಎಫೆಕ್ಟ್ ಮಾಡದಂತೆ ನೋಡ್ಕೊಳ್ಬೇಕು. ನಾವೀಗ ನೋಡ್ತಾ ಇರೋದು 165ನೇ ಅಧ್ಯಾಯ. ಅದರಿಂದ ಅಕಿಂಚನ ಪರಿಪತನ್ ಸುಖಮಾಸ್ವಾದಯಿಷ್ಯಸಿ ಅಕಿಂಚನ ಸುಖಂ ಶೇತೆ ಸುಖಂಚ ಪ್ರತಿಬುದ್ಧತೆ. ದುಡ್ಡಿರದವ ಸುಖವನ್ನು ಆಸ್ವಾದನೆ ಮಾಡ್ತಾನೆ, ದುಡ್ಡಿರದವ ಸುಖವಾಗಿ ಮಲಗ್ತಾನೆ, ಸುಖವಾಗಿ ಹೇಳ್ತಾನೆ. ಈ ಎಚ್ಚರ ಇದ್ರೆ ಆಯ್ತು. ಆಕಿಂಚನ್ಯಂ ಸುಖಂ ಲೋಕೆ ಪಥ್ಯಂ ಶಿವಮನಾಮಯಂ. ಆಕಿಂಚನ್ಯ, ಈ ಇದ್ದ ಹಣ ನನ್ನದಲ್ಲ ಅಂತ ಅಂದುಕೊಂಡ್ರೆ ಅದೊಂದು ಸುಖ.
ಅಕಿಂಚನ. ಅಕಿಂಚನ ಅಂದರೆ ಏನೂ ಇಲ್ಲದವ ಅಂತ ಅರ್ಥ ಅಲ್ಲ. ಎಲ್ಲ ಇದ್ದು ನಮ್ಮದೇನಿಲ್ಲ ಇದರಲ್ಲಿ, ದೇವರು ಕೊಟ್ಟಿದ್ದು ಯಾವಾಗ ಬೇಕಾದ್ರೆ ಕಿತ್ಕೋಬಹುದು ಅಂತ ಒಂದು ಸಣ್ಣ ಭಾವನೆ ಬಂದರೆ ನೋಡಿ ನಿಮ್ಮ ಜೀವನ ಹೆಂಗಿರುತ್ತೆ. ನಮ್ಮ ಸಂಪತ್ತಿನ ಬಗ್ಗೆ ತಟಸ್ಥವಾಗಿ ನಾವು ನೋಡಿಕೊಳ್ಳುವ ಒಂದು ಸಣ್ಣ ಭಾವನೆ. ವೇದಾಂತದ ಫಲ ಏನು ಅಂತಂದರೆ, ವೇದಾಂತ ಯಾಕೆ ಓದಬೇಕು ಅಂತಂದರೆ ನಮ್ಮ ದುಡ್ಡಿನ ಬಗೆಗೆ ಮೋಹ ಇಲ್ಲದೆ ಇರೋದು, ಅದಿದ್ರೆ ಆಯಿತು. ಏನಾಗತ್ತೆ, ಸುಖವಾಗಿರ್ತಾನೆ. ಆ ಸುಖ 3 ಲೋಕ ಕೊಟ್ಟರು ಬರಲ್ಲ. ಆ ಕಿಂಚನ್ಯೇಚ ರಾಜ್ಯೇಚ ವಿಶೇಷಸ್ಸು ಮಹಾನಯಂ ನಿತ್ಯೋದ್ವಿಗ್ನೋ ಹಿ ಧನವಾನ್ ಮೃತ್ಯೋರಾಸ್ಯಗತೋ ಯಥಾ. ಒಬ್ಬನಿಗೆ ಈ ಭಾವನೆ ಇರುತ್ತೆ, ನಿರ್ಲಿಪ್ತಿ. ಆ ನಿರ್ಲಿಪ್ತಿ ಅನ್ನೋದು ಒಬ್ಬನಿಗಿರುತ್ತೆ. ಒಬ್ಬನಿಗೆ ನಿಜವಾಗಿಯೂ ಇಡೀ ರಾಜ್ಯ ಇರುತ್ತೆ. ಯಾರು ಸುಖಿ ಅಂದರೆ ಇಡೀ ರಾಜ್ಯ ಹೊಂದಿದವನು ಸುಖಿ ಅಲ್ಲ, ದುಃಖಿ. ಯಾಕೆಂದರೆ ನಿತ್ಯೋದ್ವಿಗ್ನ, ನಿತ್ಯದಲ್ಲೂ ಟೆನ್ಷನ್ನಲ್ಲಿ ಇರ್ತಾನೆ. ಇವೆಲ್ಲ ಮೋಕ್ಷ ಧರ್ಮ ಪರ್ವದ ಆರಂಭ. ಯಾಕೆ ಅಂದರೆ ಇಲ್ಲಿಂದ ಶುರು ಆಗಬೇಕು ಮೋಕ್ಷದ ಕಡೆಗೆ ನಡಿಗೆ. ಅದರಿಂದಾಗಿ ನಮಗೆ ಇರುವಂಥದ್ದು ಇದು. ನಿತ್ಯೋದ್ವಿಗ್ನೋ ಹಿ ಧನವಾನ್ ಮೃತ್ಯೋರಾಸ್ಯಗತೋ ಯಥಾ ನೈವಾಸ್ಯಾಗ್ನಿರ್ನ ಚಾದಿತ್ಯೋ ನ ಮೃತ್ಯುರ್ನ ಚ ಶತ್ರವಃ. ನಿರ್ಲಿಪ್ತನಾಗಿರುವವನ ಹಣವನ್ನು ಯಾರೂ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಗ್ನಿಯಾಗಲಿ, ಸೂರ್ಯನಾಗಲಿ, ಮೃತ್ಯುವಾಗಲಿ, ಶತ್ರುಗಳಾಗಲಿ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೋಯ್ತಾ, ಹೋಗ್ಲಿ ಬಿಡು ಅಂತ ನಾವು. ಇದು ಒಮ್ಮೆಲೆ ಬಂದ್ಬಿಡತ್ತೆ ಅಂತ ನಾನು ಹೇಳ್ತಾ ಇಲ್ಲ. ದಿವಸಕ್ಕೊಮ್ಮೆ ಆದರೂ ದೇವ್ರು ಕೊಟ್ಟಿದ್ದು ಯಾವಾಗ ಬೇಕಾದ್ರೆ ತಗೊಳ್ತಾನೋ ಏನೋ, ನನಗೆ ಅದಕ್ಕೆ ತಯಾರಾಗಿದ್ದರೆ ಆಯಿತು ಅಂತನ್ನುವ ಭಾವನೆ ಒಂದು ಮೂಲೆಯಲ್ಲಿ ಇದ್ರೆ ಸಾಕು. ತಂ ವೈ ಸದಾ ಕಾಮಚರಃ ಅನುಪಸ್ತೀರ್ಣಶಾಯಿನಂ ಬಾಹೂಪಧಾನಂ ಶಾಮ್ಯಂತಂ ಸ್ಪೃಹಯಂತಿ ದಿವೌಕಸಃ. ಹಾಗಂತ ಸಿಕ್ಕಿದ್ದನ್ನು ಉತ್ಕಟವಾಗಿ ಅನುಭವಿಸ್ತಾನೆ. ತಂ ವೈ ಕಾಮಚರಂ, ಸುಖ ಈಗ ಸಿಕ್ಕಿತು, ಉತ್ಕಟವಾಗಿ ಅನುಭವಿಸಿದ, ಎಂಜಾಯ್ ಮಾಡಿದ ಅಂತಾರಲ್ಲ. ನಿಜವಾದ ಎಂಜಾಯ್ಮೆಂಟ್ ಸಾಧ್ಯ ಆಗೋದು ಯಾವಾಗ ಅಂದರೆ ನಿರ್ಲಿಪ್ತಿ ಇದ್ದಾಗ. ಇವತ್ತು ಸಿಕ್ಕಿತು ಉಣ್ಣೋದು, ಇದಕ್ಕೆ ನಾವು ಸ್ಕೆಚ್ ಹಾಕಬೇಕು ಅಂತ ಇಲ್ಲ. ಇಲ್ಲ ಇವತ್ತು ನನಗೆ ಸುಖ ಆಗಬೇಕು, ಇಲ್ಲ, ಆದರೆ ಅನುಭವಿಸೋದು, ಇಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋದೇ ಇರೋದು. ನೋಡಿ, ಆಹಾರದಲ್ಲಿ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಆಹಾರದಲ್ಲಿ ನನಗಿಂಥದ್ದು ಬೇಕು ಅಂತ ಬಯಸಿ ತಿನ್ನೋದಕ್ಕಿಂತ ಏನೇನು ಸಿಗಬೇಕೋ ಸಿಗುತ್ತೆ. ಮೊದಲು ಜಿಹ್ವೇಂದ್ರಿಯ ಜಯದ ಮೊದಲನೇ ಹೆಜ್ಜೆ ಏನು? ನಾನಾಗಿ ನಾನು ಇಂಥದ್ದು ಬೇಕು ಅಂತ ಮಾಡಿಸಿಕೊಳ್ಳೋಲ್ಲ ಅಂತಂದ್ರೂ ಬೇಕಾದದ್ದೇ ಸಿಗತ್ತೆ. ಏನು ಬೇಕೋ ಅದು ಸಿಕ್ಕೇ ಸಿಗತ್ತೆ. ನಾನು ಇಂಥದ್ದನ್ನು ತಿನ್ನೋದಿಲ್ಲ ಅಂತ ಹೇಳಿದ್ರು ಅದು ಬಂದು ಒದಗಿ ಬರುತ್ತೆ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಹೋದ್ರೆ ಆಯ್ತು. ಇದು ಸಣ್ಣದು ನಾನು ಹೇಳ್ತಾ ಇರೋದು. ಇದು ಈ ತರಹದ ಕಾಮಚರ. ಸಿಕ್ಕಿದ್ದನ್ನ ಕಾಮೇ ಪೂರ್ಣಂ ಚರತಿ, ಕಾಮವನ್ನು ಉಣ್ಣುತ್ತಾನೆ. ಅನುಪಸ್ತೀರ್ಣ ಚಾಯಿನಂ, ಇದ್ರೆ ಹಾಸ್ಕೊಂಡು ಮಲಗ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಬಾಹೂಪಧಾನಂ ಶಾಮ್ಯಂತಂ, ದಿಂಬಿಲ್ಲದೆ ಹೋದಾಗ ಇದನ್ನ ಇಟ್ಕೊಂಡು ಮಲಗ್ತಾನೆ. ತೋಳನ್ನ ದಿಂಬಾಗಿ ಇಟ್ಟುಕೊಂಡು ಮಲಗುತ್ತಾನೆ. ಅವನನ್ನ ದೇವತೆಗಳು ಬಯಸ್ತಾರಂತೆ.
ಅಂದರೆ ಅತೃಪ್ತಿಯಿಂದ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಹೋಗಲ್ಲ, ದೇವತೆಗಳು ಬಯಸಲೇಬೇಕು. ಈ ಅತೃಪ್ತಿಯನ್ನ ನಿಮ್ಮ ಬೆಳವಣಿಗೆ ಅಂತಾರೆ. ಅತೃಪ್ತಿಯನ್ನು ನಿಮ್ಮ ಬೆಳವಣಿಗೆ ಅಂತಾರೆ. ಈಗ ಅವತ್ತು ಅತೃಪ್ತಿ ಇರಬಾರದು ಅಂತ ಹೇಳ್ತಾ ಇದ್ರು. ಇವತ್ತು ಅತೃಪ್ತಿ ಇರಬೇಕು. ಕಣ್ಣು ಮುಚ್ಚಿ ಕಾಣುವುದಲ್ಲ ಕನಸು, ಕಣ್ಣು ತೆರೆದು ಕಾಣುವುದು ಕನಸು ಅಂತಾರೆ. ಕಣ್ಣು ತೆರೆದು ಕಾಣೋದು ಕನಸು ಅಂದ್ರೆ ಏನರ್ಥ? ಕಣ್ಣು ತೆರೆದು ಕಾಣೋದು ಅಂದ್ರೆ ನೀವು ಏನೇನೋ ಸಾಧನೆ ಮಾಡಬೇಕು ಅಂತ ಇರಬೇಕು ಅಂತ. ಸಾಧನೆ ಅಂದ್ರೆ ಏನು? ಅದು ಬರೀ ಹಣಕ್ಕೆ ಸಂಬಂಧಪಟ್ಟದ್ದು. ಇದು ನಮಗೆ ಹೊರಗಡೆಯಿಂದ ಆಗ್ತಾ ಇರತಕ್ಕಂಥ ಟೀಚಿಂಗ್. ಎಷ್ಟಿತ್ತು ಅಷ್ಟರಲ್ಲಿ ತೃಪ್ತಿ ಪಡ್ತೇನೆ ಅಂತ ಹೇಳಿ ಒಬ್ಬನಿಗಿರಲಿ, ಸಹಜವಾಗಿ ಎಲ್ಲ ಸಿಕ್ಕೇ ಸಿಗತ್ತೆ. ಅಂದ್ರೆ ಮನುಷ್ಯನಿಗೆ ತೀರಬೇಕಾದದ್ದು ಸಿಗದೇ ಇರೋದೇ ಇಲ್ಲ. ಸೀತೆ ಹೇಳಲ್ವೇ, ಪ್ರಯತ್ನ ಪಡದೆ ಹೋದ್ರು ಏತಿ ಜೀವಂತ ಮಾನಂದ. 100 ವರ್ಷದಲ್ಲಿ ಒಮ್ಮೆ ಆದರೂ ಉತ್ಕಟವಾದ ಸುಖ ಆಗೇ ಆಗತ್ತಲ್ವಾ ಒಬ್ಬನಿಗೆ? ಆಗದೇ ಇರುತ್ತಾ? ಒಂದಿಷ್ಟು ದಿವಸಗಳಿಗೊಮ್ಮೆ ನಾವು ಆನಂದ ತುಂದಿಲರಾಗುವಂತಹ ಕ್ಷಣಗಳು ಬಂದೇ ಬರುತ್ತೆ. ಬಂದಾಗ ಅನುಭವಿಸಬೇಕಷ್ಟೇ. ಭಗವಾನ್ ಕ್ರೋಧ ಲೋಭಾಭ್ಯಾಂ ಧನವಾನ್ ಕ್ರೋಧ ಲೋಭಾಭ್ಯಾಂ ಆವಿಷ್ಟೋ ನಷ್ಟಚೇತನಃ ತಿರ್ಯಗ್ ದೃಷ್ಟಿ ಶುಷ್ಕ ಮುಖ ಪಾಪಕೋ ಭ್ರುಕುಟಿ ಮುಖ. ಹಣ ಇತ್ತು ಅಂದ್ರೆ ಒಂದು ಸಿಟ್ಟಿರುತ್ತೆ, ಒಂದು ಲೋಭ ಇರುತ್ತೆ. ತಿರ್ಯಗ್ ದೃಷ್ಟಿ ಎಲ್ಲರನ್ನೂ ಅಡ್ಡದಲ್ಲೇ ನೋಡ್ತಾನೆ. ಶುಷ್ಕ ಮುಖ ಮೋರೆ ಬಾಡಿರುತ್ತೆ. ಭ್ರುಕುಟಿ ಮುಖ ಹುಬ್ಬು ಗಂಟಾಕಿರ್ತಾನೆ, ಯಾವುದರಲ್ಲೂ ತೃಪ್ತಿ ಇಲ್ಲ. ನಿರ್ದಶನಶ್ಚಾಧರೋಷ್ಟಂಚ ಕ್ರುದ್ಧೋ ದಾರುಣ ಬಾಜಿತ, ಬಹಳ ಹೊರಟಾಗಿ ಮಾತಾಡ್ತಾನೆ. ಕಸ್ತಮಿಚ್ಛೇತ್ ಪರಿದ್ರಷ್ಟುಂ ದಾತುಮಿಚ್ಛತಿ ಚೇನ್ಮಹೀಂ. ಅವನನ್ನು ಯಾರು ನೋಡೋದು? ಆದರೂ ಇವರೆಲ್ಲ ನೋಡ್ತಾರೆ. ಅವನು ಬೈದ್ರೆ ಬೈಸ್ಕೊಳ್ತಾರೆ. ಯಾಕೆಂದ್ರೆ ಹಣ ಇದೆ ಅಂತ. ವಸ್ತುತಃ ಶ್ರಿಯಾಶಭೀಕ್ಷ್ಣಂ ಸಂವಾಸೋ ಮೋಹಯತ್ಯ ವಿಚಕ್ಷಣಂ ಸೋಸ್ಯ ಚಿತ್ತಂ ವಿಕಿರತಿ ಶಾರದಾಭ್ರಮಿವಾನಿಲಃ. ಸಂಪತ್ತು ಪರಿಚಯ ಆಯಿತು ಅಂದರೆ ಅವಿಚಕ್ಷಣ, ಪ್ರಜ್ಞಾವಂತನಲ್ಲದವನನ್ನ ಅಜ್ಞಾನಕ್ಕೆ ಒಯ್ದು ಬಿಡತ್ತೆ. ಅವನ ಮನಸ್ಸು ಉಲ್ಲೋಲ ಕಲ್ಲೋಲಗೊಳ್ಳುತ್ತೆ. ಹೇಗೆ ಹಣ ಯಾವ ರೀತಿ ಅಂದರೆ ಗಾಳಿ ಮೋಡಗಳನ್ನು ಚದುರಿಸುವ ಹಾಗೆ ಅವನನ್ನು ಚದುರಿಸಿ ಬಿಡುತ್ತೆ. ಅಥೈನಂ ರೂಪಮಾನಶ್ಚ ಧನಮಾನಶ್ಚ ವಿಂದತಿ ಅಭಿಜಾತೋಸ್ಮಿ ಸಿದ್ಧೋಸ್ಮಿ ನಾಸ್ಮಿ ಕೇವಲ ಮಾನುಷಃ. ಒಳ್ಳೆ ರೂಪವಂತನಾಗಿದ್ದೇನೆ ಅಂತ ಭ್ರಮೆ ಬರುತ್ತೆ, ಹಣವಂತನಾಗಿದ್ದೇನೆ ಅಂತ ಭ್ರಮೆ ಬರುತ್ತೆ. ಒಳ್ಳೆ ಕುಲದಲ್ಲಿ ಹುಟ್ಟಿದ್ದೇನೆ, ಸಿದ್ಧನಾಗಿದ್ದೇನೆ, ನಾನು ಮನುಷ್ಯನೇ ಅಲ್ಲ ಅಂತ ಅನ್ಕೊಂಡ್ಬಿಡ್ತಾನೆ. ಹಣ ಬಹಳ ಇತ್ತು ಅಂದ್ರೆ ಇದು ಎಲ್ಲ ಸಮಸ್ಯೆ. ಅದರಿಂದಾಗಿ ಪರಿಕ್ಷೀಣ ಪರಸ್ವಾನಾಂ ಆದಾನಂ ಬಹುಮನ್ಯತೆ. ಬೇರೆಯವರ ಹಣವನ್ನು ತೆಗೆದುಕೊಳ್ಳೋದು ನನ್ನ ಹಕ್ಕು ಅಂತ ಅಂದುಕೊಳ್ತಾನೆ. ಆಗ ಶಿಕ್ಷೆ ಆಗತ್ತವನಿಗೆ. ಪ್ರತಿಷೇಧಂತಿ ರಾಜಾನಃ ಲುಬ್ಧ ಮೃಗಮಿವೇಶುಭಿ. ಅವನನ್ನ ಬೇಟೆ ಆಡ್ತಾರೆ. ಬಹಳ ಹಣವಂತನಾದ ಅಂತಂದ್ರೆ ರಾಜರೇ ಬೇಟೆ ಆಡಿಬಿಡ್ತಾರೆ. ಈಗ ಪ್ರಜೆಗಳಿಗೆ ಹೇಳಿ ಬೇಟೆ ಆಡಿಸ್ತಾರೆ. ಏವಮೇತಾನಿ ದುಃಖಾನಿ. ತೀರಾ ಪಾಕಿಸ್ತಾನದಲ್ಲಿ ಮೊನ್ನೆ ಒಂದು ಮಾಲ್ ಓಪನ್ ಆಗುವಂತಹ ಲೂಟಿ, ಅದು ಲೂಟ್ ಮಾಲ್ ಆಗೋಯ್ತು. ಅದರಿಂದ ಹಣವಂತನನ್ನ
ಅವನಿಗೆ ಹಣ ಇತ್ತೋ ಇಲ್ವೋ, ಅದು ಸಾಲದ ಮೇಲೆ ಬಂದಿತ್ತೋ ಯಾರಿಗೂ ಗೊತ್ತು. ಇದನ್ನು ಲೂಟಿ ಮಾಡಿಬಿಟ್ರು. ಅದರಿಂದ ಬಹಳ ದುಃಖಗಳು ಕಾಡುತ್ತವೆ. ತೇಷಾಂ ಪರಮ ದುಃಖಾನಾಂ ಬುದ್ಧ್ಯಾ ಭೈಷಜ್ಯಮಾಚರೇತ್ ಲೋಕಧರ್ಮಂ ಸಮಾಜ್ಞಾಯ ಧ್ರುವಾಣಾಂ ಅಧ್ರುವೈಸ್ಸಹ. ಅದರಿಂದಾಗಿ ಹಾಗಂತ ಹೇಳಿ ಹೊರಗಡೆ ನಮ್ಮ ಹಣನೆಲ್ಲ ಎಷ್ಟು ಬಿಡಿ ಅಂತಲೂ ಹೇಳ್ತಾ ಇಲ್ಲ. ಬುದ್ಧಿ ಎನ್ನುವ ಒಂದು ಔಷಧವನ್ನು ಆಗಾಗ ತಗೋತಾ ಇರಬೇಕು. ತಲೆಗೆ ಔಷಧ ಬೇಕು. ತಲೆಗೆ ಔಷಧ ಯಾವುದು ಅಂತಂದ್ರೆ ಇದೆ. ಹಣ ಬಂದಾಗ ಬಡತನದ ಬಗ್ಗೆ ಎಚ್ಚರಿಕೆ, ಬಡತನ ಇದ್ದಾಗ ಹಣದ ಬಗ್ಗೆ ಭರವಸೆ, ಇದಿರಬೇಕು. ಇದಿದ್ರೆ ಬುದ್ಧಿಗೆ ತಗೊಳ್ಳೋ ಡೋಸೇಜ್. ನೋಡಿ, ಬಹಳ ಬಡತನ ಇದ್ದವರಿಗೆ ಹಣ ಬಂದ್ಬಿಟ್ರೆ ನಮ್ಮ ಸಂಬಂಧಿಕರೊಬ್ಬರು ವಿಚಿತ್ರವಾಗಿ ಆರ್ಗ್ಯೂ ಮಾಡ್ತಾ ಇದ್ರು. ಏಕಾದಶಿ ನಾವು ಮಾಡೋಲ್ಲ, ಯಾಕೆ? ನಮಗೆ ಆವಾಗ ದುಡ್ಡಿರಲಿಲ್ಲ, ಉಪವಾಸ ಮಾಡಿದೆವು, ಪ್ರತಿ ದಿವಸ ಉಪವಾಸ ಮಾಡಿದೆವು. ಈಗ ದೇವರು ದುಡ್ಡು ಕೊಟ್ಟಿದ್ದಾನೆ, ಈಗ ಉಪವಾಸ ಮಾಡಿದ್ರೆ ದೇವರಿಗೆ ಅವಮಾನ ಮಾಡಿದಾಗತ್ತೆ. ಅದರಿಂದಾಗಿ ಏಕಾದಶಿ ಉಪವಾಸ ನಾವು ಮಾಡುವಲ್ಲ. ಅಲ್ಲ, ಅದು ಉಪವಾಸ ಯಾವಾಗ ಮಾಡಬೇಕು ಅಂದ್ರೆ ಇದ್ದು ದೇವರಿಗಾಗಿ ತ್ಯಾಗ ಮಾಡೋದೇನಿದೆ ಅದು ಉಪವಾಸ. ದೇವರೇ, ನಿನ್ನ ಸ್ಮರಣೆಗಾಗಿ, ಅದು ಬರುತ್ತೋ ಬಿಡುತ್ತೋ ಬೇರೆ, ನಿನ್ನ ಸ್ಮರಣೆಗಾಗಿ ನಾನು ಇವತ್ತು ಏನು ತೆಗೆದುಕೊಳ್ಳೋಲ್ಲ ಅನ್ನುವಂತಹ ಚಿಂತನೆ. ಹಾಗಂದುಕೊಂಡ ಹಾಗೆ ನಮಗೆ ಸ್ಮರಣೆ ಬರುತ್ತೋ ಬರಲ್ವೋ ಬೇರೆ. ಆದರೆ ಹಾಗೆ ಸಂಕಲ್ಪ ಅಂತೂ ಹಾಗೆ ಇವತ್ತು ಚಿಂತನೆ ಮಾಡ್ತಾ ಕಳಿತೀನಿ, ನಿನಗಾಗಿ ನಾನಿವತ್ತು ನಿರಶನ ವ್ರತನಾಗಿರ್ತೇನೆ. ಇದು ಬುದ್ಧಿಗೆ ಬುದ್ಧ್ಯಾ ವೈಚಜ್ಯ ಮಾಚರೆ. ಬುದ್ಧಿಗೆ ಔಷಧ ಕೊಡಬೇಕು. ನಾತ್ಯಕ್ತ್ವಾ ಸುಖಮಾಪ್ನೋತಿ ನಾತ್ಯಕ್ತ್ವಾ ವಿಂದತೆ ಪರಂ ನಾತ್ಯಕ್ತ್ವಾ ನಿರ್ಭಯಶ್ಚೇತೆ ಸರ್ವಂ ತ್ಯಕ್ತ್ವಾ ಸುಖೀ ಭವೇತ್. ತ್ಯಾಗ ಮಾಡದೆ ಸುಖ ಸಿಗೋದಿಲ್ಲ, ತ್ಯಾಗ ಮಾಡದೆ ದೇವರೂ ಸಿಗೋದಿಲ್ಲ, ತ್ಯಾಗ ಮಾಡದೆ ಹೆದರಿಕೆ ಹೋಗಲ್ಲ. ಎಲ್ಲವನ್ನ ತ್ಯಾಗ ಮಾಡಿದರೆ ಸುಖ ಸಿಗದೇ ಇರಲ್ಲ. ಆದರೆ ಆ ತ್ಯಾಗಕ್ಕೆ ಬಹಳ ಮೊದಲುಗಳಿವೆ. ಈಗ ಆರಂಭದಲ್ಲಿ ಮಹಾಭಾರತ ಮೋಕ್ಷ ಧರ್ಮದ ಕಡೆಗೆ ನಡೆಯುವಾಗ ನೀವು ಮೊದಲು ಇದನ್ನ ಏನು, ಹಣದ ಬಗ್ಗೆ ಒಂದು ನಿರ್ಲಿಪ್ತಿ, ಸಣ್ಣ ಮಟ್ಟದ ನಿರ್ಲಿಪ್ತಿ ಅಷ್ಟಿರಲಿ. ಬೆಳೆಸ್ಬೇಕಾದಾಗ ಬೆಳೆಸ್ತೇನೆ, ಆ ಎಚ್ಚರ ಇರಲಿ. ವೇದಾಂತ ಕೇಳೋದೇ ಅದಕ್ಕಾಗಿ. ಈ ರೀತಿ ಶಮ್ಯಾಕ ಅಂತ ಒಬ್ಬ ಬ್ರಾಹ್ಮಣ ಅನ್ನ ಇಲ್ಲದೆ ಕೌಟುಂಬಿಕ ಸಮಸ್ಯೆಗಳಿಂದ ಸೊರಗಿ ಹೆಂಡತಿ ಕೈನಲ್ಲಿ ಬಯಸ್ಕೊಳ್ತಾ ಇದ್ದಾಗ ಅಲ್ಲಿ ಮುಂದೆ ಹಿಂದೆ ಹೇಳಿದ ಕುದಾರೇಣ ಅಂತ 8ನೇ ಶ್ಲೋಕದಲ್ಲಿ ಅವರು ಹಿಂದೆ ಹೇಳಿದ್ದು, ಕ್ಲಿಶ್ಯಮಾನ ಕುದಾರೇಣ ಕುಚೇಲೇನ ಬುಭುಕ್ಷಯ. ಹಸಿವೆ ಕಾಡಿಸ್ತಾ ಇತ್ತು, ಹಾಕೊಳ್ಳಿಕೊಳ್ಳೆ ಬಟ್ಟೆ ಇರಲಿಲ್ಲ, ಹೆಂಡತಿ ಕೈನಲ್ಲಿ ಬಯಸ್ಕೋತಾ ಇದ್ದ. ಆಗ ಈ ವೇದ ಅಂತ ಹೇಳಿದವ ನಿಜವಾಗಿಯೂ ಗ್ರೇಟ್. ಯಾಕೆಂದ್ರೆ ಬಡತನ ಇಷ್ಟು ಉತ್ಕಟವಾಗಿ ಇದ್ದಾಗ ಹಣವಂತರನ್ನ ಸೀದಾಕಬೇಕು ಅಂತನ್ನೋ ಸಿಟ್ಟು ಬರ್ತಾ ಇರುತ್ತೆ. ನಮ್ಮ ಪ್ರಾಚೀನ ಭಾರತ ಹಾಗೆ ಹೇಳಲಿಲ್ಲ. ಹಣವಂತರನ್ನ ಕಂಡ್ರೆ ನಿನಗೆ ಇಲ್ವಾ, ದೂರ ಇರು, ಹಣ ಮುಗಿದೋಯ್ತು ಅಂತಂದ್ರೆ ದೇವರು ಕೊಟ್ಟಿದ್ದು ಅಂತ ವಿರಕ್ತನಾಗು ಅಷ್ಟೇ. ಹೀಗಾಗಿ ನಮ್ಮಲ್ಲಿ ಕಮ್ಯುನಿಸಂ ಬರಲೇ ಇಲ್ಲ, ನಕ್ಸಲಿಸಂ ಬರಲೇ ಇಲ್ಲ. ಅದರಿಂದ ಶಮ್ಯಾಕ ಗೀತೆ ಹಿಂಗೆ ಕೊನೆಗೊಳ್ಳುತ್ತೆ. ಶಮ್ಯಾಕೇನ ಪುರಾಮಶ್ಯಂ ತಸ್ಮಾತ್ ತ್ಯಾಗ ಪರೋಮತಃ ಅನ್ನುವಲ್ಲಿಗೆ 165ನೇ ಅಧ್ಯಾಯ ಆಗಿದೆ. ಯುಧಿಷ್ಠಿರ ಅಜ್ಜ ಅಂದ, ಈಹ ಮಾನಸ್ ಸಮಾರಂಭಾನ್ ಯದಿ ನಾಸಾದಯೇದ್ಧನಂ
ಧನತೃಷ್ಣಾ ವಿಭೂತಶ್ಚ ಕಿಂಕುರ್ವನ್ ಸುಖಮಾಪ್ನುಯಾತ್. ಈಗ ಹಣ ಬೇಕು ಅಂತ ಹೇಳಿ ಎಲ್ಲರ ಪ್ರಯತ್ನ, ಹಣಕ್ಕಾಗಿ ಎಲ್ಲರೂ ಉದ್ಯೋಗವನ್ನು ಮಾಡುವಂಥದ್ದು. ಎಷ್ಟೇ ಉದ್ಯೋಗ ಮಾಡಿದರೂ ಕೂಡ ಹಣ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ, ಆಗೇನು ಮಾಡಬೇಕು? ಸತ್ತೋಗ್ಬೇಕಾ? ಅಥವಾ ತಪ್ಪು ದಾರಿ ಎಳಿಬೇಕಾ? ಅಥವಾ ಏನು ಮಾಡಬೇಕು? ಈಹಮಾನಃ ಸಮಾರಂಭಾನ್, ಸಮಾರಂಭ ಅಂದರೆ ತೊಡಗುವಿಕೆ. ಈಹಮಾನಃ ಸಮಾರಂಭಾನ್, ಇಷ್ಟೆಲ್ಲ ಮಾಡಿದ್ರು ಯದಿನ ಅಸಾದಯೇಧನಂ, ಹಣ ಸಿಗಲಿಲ್ಲ. ಧನ ತೃಷ್ಣಾಭಿಭೂತಶ್ಚ, ಹಣದ ಬಯಕೆಯಿಂದ ಸೋತು ಹೋಗಿದ್ದಾನೆ. ಕಿಂಕುರ್ವನ್ ಸುಖಮಾಪ್ನುಯಾತ್, ಇಲ್ಲಿ ಅಲ್ಲಿ ಎಲ್ಲ ಕಡೆ ಉತ್ಕಟವಾದ ಹಣದ ಬಯಕೆಯಿಂದ ತೊಡಗಿ ಆಗದೇ ಇದ್ದಾಗ ಏನು ಮಾಡಬೇಕು? ಭೀಷ್ಮ ಸರ್ವಸಾಮ್ಯಮನಾಯಾಸಃ ಸತ್ಯವಾಕ್ಯಂಚ ಭಾರತ ನಿರ್ವೇದಶ್ಚ ವಿವಿತ್ಸಾ ಚ ಯಸ್ಯ ಸ್ಯಾತ್ ಸ ಸುಖೀ ನರಃ. ಮನುಷ್ಯ ಸುಖವಾಗಿರಬೇಕಾದ್ರೆ ಇಷ್ಟು ಇರಬೇಕು: ಸರ್ವಸಾಮ್ಯಂ, ತನಗೆ ಇರುವ ಎಲ್ಲ ಜೀವರ ಜೊತೆಗೆ ತನಗೆ ಇರುವಂತಹ ಸಾಮ್ಯ, ಸಿಮಿಲಾರಿಟಿ, ಅದನ್ನು ಗುರುತಿಸಿ ಇಟ್ಕೊಳ್ಬೇಕು. ಜೀವನದಲ್ಲಿ ನಾನು ಹೇಗಿದ್ದೇನೆ, ನನ್ನ ರೀತಿ ಯಾರಿದ್ದಾರೆ, ಸರ್ವಸಾಮ್ಯಂ. ಇನ್ನು ಅನಾಯಾತಃ, ಮನಸ್ಸಿಗೆ ದಣಿವು ತೆಗೋಬಾರದು, ಮನಸ್ಸಿಗೆ ದಣಿವು ತಗೋಬಾರದು. ಸತ್ಯವಾಕ್ಯಂಚ ಭಾರತ, ಯಥಾರ್ಥವಾದ ನಡೆ. ನಿರ್ವೇದಶ್ಚ, ನಿರ್ವೇದ ಅಂತ ಹೇಳಿದ್ರೆ ಅನವಶ್ಯಕವಾದದ್ರಲ್ಲಿ ನಿರುತ್ಸಾಹ, ಅನವಶ್ಯಕವಾದದ್ರಲ್ಲಿ ನಿರುತ್ಸಾಹ. ಅತ್ಯಂತ ಎತ್ತರದಿಂದ ಜಿಗಿಬೇಕು, ಯಾಕೆ ಬೇಕು? ಬೇಕಿಲ್ಲ. ಯಾವುದೋ ಆಟದಲ್ಲಿ ಥ್ರಿಲ್ ಆಗಿ ಖುಷಿ ಪಡಬೇಕು, ಆಯ್ತು, ವಯಸ್ಸಾಯ್ತಲ್ಲ ಸಾಕು. ಜೈಂಟ್ ವೀಲಲ್ಲಿ ಕೂತ್ಕೊಂಡೆ, ನರಿ ಥರ ಊಳಿಟ್ಟು ಖುಷಿ ಪಟ್ಟೆ, ಖುಷಿಯನ್ನು ಅಭಿವ್ಯಕ್ತಿಸಿದೆ, ಇವೆಲ್ಲ ಮಾಡ್ಲಿಕ್ಕೆ ಹೋಗಬಾರದು. ಇಲ್ಲೆಲ್ಲ ನಿರ್ವೇದ ಇರಬೇಕು. ವಿವಿತ್ಸಾಚ, ತಿಳಿಯುವ ಬಯಕೆ ಯಾರಿಗಿರುತ್ತೆ? ತಿಳಿಯುವ ಬಯಕೆ ಸತ್ತೋದ್ರೆ ಅವನಿಗೆ ಸುಖ ಇರಲ್ಲ. ಯಾಕೆಂದ್ರೆ ಒಂದು ಹಂತ ಆದಮೇಲೆ ಈ ಇವತ್ತಿನ ಕೆಟ್ಟ ಪರಿಭಾಷೆಯಲ್ಲಿ ಕಿಕ್ ಅಂತಾರೆ. ಕಿಕ್ ಕೊಡೋದು ಯಾವುದು? ಹಳೆ ಪ್ರಾಚೀನ ಭಾರತದ ಪರಿಭಾಷೆಯಲ್ಲಿ ಸುಖ. ವಿವಿತ್ಸಾಚ ಯಾವುದು? ತಿಳಿಯುವ ಬಯಕೆ. ತಿಳಿಯುವ ಬಯಕೆ ಒಂದು ಮೂಡಿಬಿಟ್ರೆ ವೃದ್ಧಾಪ್ಯದಲ್ಲಿ ನನ್ನ ಯಾರು ಮಾತಾಡಿಸ್ತಾ ಇಲ್ಲ ಅಂತ ಸಂಕಟ ಆಗಲ್ಲ. ಅವ್ರು ಮಾತಾಡಿಸ್ತಾ ಇಲ್ಲ, ಇವ್ರು ಮಾತಾಡಿಸ್ತಾ ಇಲ್ಲ, ಬೇಕಿಲ್ಲ, ನನ್ನ ಜೊತೆಗೆ ನಾನು ಮಾತಾಡ್ಕೊಂಡಿರ್ತೀನಿ. ಇವೆಲ್ಲ ಮತ್ತೆ ಅವ್ರು ಬರ್ತಾರೆ. ನಮ್ಮ ತಿಳಿಯುವ ಬಯಕೆ ಇತ್ತು ಅಂದ್ರೆ ಬಂದೇ ಬರ್ತಾರೆ. ಅದರಿಂದ ವಿವಿತ್ಸ, ಸುಖಕ್ಕೆ ಕಾರಣವಾದದ್ದು ಹೊಸ ಹೊಸದನ್ನು ತಿಳಿಯುವ ಬಯಕೆ. ಯಸ್ಯ ಸ್ಯಾತ್ ಸ ಸುಖೀ ನರಃ, ಯಾರಿಗಿರುತ್ತೋ ಅವನು ಸುಖವಾಗಿರ್ತಾನೆ. ಏತಾನ್ಯೇವ ಪದಾನ್ಯಾಹುಃ ಪಂಚವೃದ್ಧ ಪ್ರಶಾಂತಯೇ ಯೇಷು ಸ್ವರ್ಗ್ಯಶ್ಚ ಧರ್ಮಶ್ಚ ಸುಖಂಚಾನುತ್ತಮಂ ಸತಾಂ. ಏತಾನಿಯೇವ ಪಂಚಪದಾನಿ ಆಹುಃ. 5 ಪಾಯಿಂಟ್ ಪ್ರೋಗ್ರಾಮ್ ಅಂತಾರೆ ಇದನ್ನ. 5 ಪಾಯಿಂಟ್ ಪ್ರೋಗ್ರಾಮ್ ಫಾರ್ ಬ್ಲಿಸ್. ಯಾರು ಹೇಳೋದು? ಎಳಸುಗಳಲ್ಲ, ವೃದ್ಧಾ. ಎಳಸುಗಳು ಹೇಳ್ತಾರೆ, ಜೀವನದಲ್ಲಿ ಸಾಧ್ಯವಾದಷ್ಟು ನೋಡಿ 3000 ರುಚಿ ವೈವಿಧ್ಯ ಇದೆ ಜಗತ್ತಿನಲ್ಲಿ, ಅದನ್ನು ತಿನ್ಲಿಕ್ಕೆ ಪ್ರಯತ್ನ ಪಟ್ಟು ಬದುಕನ್ನು ಸಾರ್ಥಕಪಡಿಸಿಕೊಳ್ಳಿ.
ಏನೇ ಇದ್ರೂ 6 ರಸದಲ್ಲಿ ಒಂದು ತಾನೆ. ಒಂದೋ ಹುಳಿಯಾಗಿರ್ಬೇಕು, ಒಂದೋ ಉಪ್ಪಾಗಿರ್ಬೇಕು, ಒಗರಾಗಿರ್ಬೇಕು, ಸಿಹಿಯಾಗಿರ್ಬೇಕು, ಇಂಥದ್ದೇ ಅಲ್ವೇ? ಇದು ಗೊತ್ತಿರದೆ ಏನೇ ಜಗತ್ತಿನಲ್ಲಿ ಏನೇನೋ ವೈವಿಧ್ಯಗಳಿರಬಹುದು. ಆಹಾರದಲ್ಲಿ ಈ 6 ರಸ ಬಿಟ್ಟು ಇನ್ನೇನ್ರೀ ಇರುತ್ತೆ? ಇದಕ್ಕಾಗಿ ಬೆಳಗ್ಗೆ ಎದ್ದು ಹೋಗ್ತವೆ 3 ಗಂಟೆಗೆ, 2 ಗಂಟೆಗೆ ಎದ್ದು ಹೋಗ್ತವೆ. ನಿಮಗೆ ಪರಿಚಯ ಇಲ್ಲ ಏನು? ಫುಡ್ ಬ್ಲಾಗರ್ಸ ಬೆಳಗ್ಗೆ 3 ಗಂಟೆಗೆ ಎದ್ದು ಹೋಗ್ತವೆ. ಅಲ್ಲಿ ಎಲ್ಲೋ ಬೀದಿಯಲ್ಲಿ ಮಾಡೋ ತಿಂಡಿ ತಿನ್ಕೊಂಡು ಓಹೋ ಕುದುರೆ ತರ ಕೆಲ್ತವೆ. ಬೇಕಿಲ್ಲಪ್ಪ, ಅದೆಲ್ಲ ಸುಖದ ಸಾಧನ ಅಲ್ಲ. ಅಸುಖದ ಸಾಧನ ಅಂತ ಅವರು ತೋರಿಸ್ತಾರೆ. ಅದೆಲ್ಲ ಬಾಲಿಶರು ಮಾಡುವಂಥದ್ದು. ಬೇರೆ ಬೇರೆ ಯಾವ್ದ್ಯಾವುದೋ ದೇಶಕ್ಕೆ ಹೋಗ್ಬಿಟ್ಟು ಕುಣದೆ, ನೆಗದೆ, ಹಾರದೆ, ಜಿಗದೆ, ಇದೆಲ್ಲ ಅಲ್ಲ. ಬಾಲಿಶರು ಮಾಡಿ ಸುಖದ ಕಡೆಗೆ ನಮ್ಮನ್ನು ಒಯ್ಯೋದೇ ಇಲ್ಲ. ಇನ್ನಷ್ಟು ಅತೃಪ್ತಿಯನ್ನು ಬಿತ್ತುತ್ತವೆ. ಅದರಿಂದಾಗಿ ಏತಾನ್ಯೇವ ಪದಾನಿ ಆಹು ಪಂಚವೃದ್ಧಾ ಜ್ಞಾನವೃದ್ಧರು ಪ್ರಶಾಂತಯೇ. ಒಳಗಿನ ಸುಖಕ್ಕಾಗಿ ಈ 5 ದಾರಿಗಳನ್ನು, 5 ಹೆಜ್ಜೆಗಳನ್ನು ಹೇಳಿದ್ದಾರೆ. ಪಂಚಪದಾನಿ ಆಹುಹು. ಸಾಮಾನ್ಯವಾಗಿ 35 ದಾಟ್ತಿದ್ದ ಹಾಗೇನೆ ಸಾಕು ಅಂತ ಅನಿಸುತ್ತೆ. ಎಷ್ಟು ಓಡಾಡೋದು, ತಿನ್ನೋದು ಎಲ್ಲ ಒಂದೇ ಅಂತ ಅನಿಸುತ್ತೆ. ಅದಾಗದೆ ಹೋದರೆ ಅವರು ಬಾಲಿಷ್ಯದಿಂದ ಯಾವತ್ತೂ ಮೇಲ್ಗಡೆ ಬರಲ್ಲ ಅಂತ ಅರ್ಥ. ಅವರು ಮಾವಿನ ಮಿಡಿಗಳಾಗೇ ಇರ್ತಾರೆ, ಹಣ್ಣಾಗೋದೇ ಇಲ್ಲ. ಏಷ ಸ್ವರ್ಗಶ್ಚ ಧರ್ಮಶ್ಚ ಸುಖಂ ಚಾನುತ್ತಮಂ ಸತಾಂ. ಇದೇ ನಡೆ ನಿಮ್ಮ ಸ್ವರ್ಗಕ್ಕೂ ಕಾರಣ. ಇದೇ ನಡೆ ಧರ್ಮವೂ ಹೌದು, ಇದೇ ಒಳಗಡೆಯ ಸುಖವೂ ಹೌದು. ಯಾಕೆಂದ್ರೆ ಸರ್ವಸಾಮ್ಯಂ. ಯಾರೊಂದಿಗೂ ತನ್ನನ್ನು ಕಂಪೇರ್ ಮಾಡಿಕೊಂಡು ಡಿಪ್ರೆಷನ್ಗೆ ಹೋಗಲ್ಲ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನಿಂದ ಒದ್ದಾಡಲ್ಲ. ನನ್ನಲ್ಲಿ ಮತ್ತು ಅವರಲ್ಲಿ ಕೆಲವೊಂದು ಸಮಾನವಾದ ಧರ್ಮಗಳಿದೆ, ಹಾಗೆ ಸಮಾನವಲ್ಲದ ಧರ್ಮಗಳು ಇದೆ. ಸಿಮಿಲಾರಿಟಿನೂ ಇದೆ, ಕೆಲವೊಂದು ಇಲ್ಲ, ಕೆಲವೊಂದರಲ್ಲಿ ಸಿಮಿಲಾರಿಟಿ ಇಲ್ಲ. ದಣಿವಿಲ್ಲ. ಸುಮ್ಮನೆ ಯಾಕೆ ಮನಸ್ಸಿಗೆ ದಣಿವು ಮಾಡಿಕೊಳ್ಳೋದು? ಅಯ್ಯೋ ಅವ್ರದ್ದು ಹೇಗೋ ಏನು ಅಂತ ನೋಡೋದು, ಕಾತರದಿಂದ ಯಾರ್ದೋ ಸುದ್ದಿಗಾಗಿ ಕಾಯೋದು ಬೇಕಿಲ್ಲ. ಸತ್ಯವಾಕ್ಯಂ, ಯಥಾರ್ಥವಾದ ಮಾತು, ವೇದಾಂತಕ್ಕೆ ಬರಬೇಕು, ಬೇರೆ ದಾರಿ ಇಲ್ಲ. ನಿರ್ವೇದಶ್ಚ, ಅನಗತ್ಯವಾದದ್ರಲ್ಲಿ ನಿರುತ್ಸಾಹ, ತಿಳಿಯುವ ಬಯಕೆ. ಅಥಾತೋ ಧರ್ಮ ಜಿಜ್ಞಾಸ, ಬ್ರಹ್ಮ ಜಿಜ್ಞಾಸ. ಓದ್ತಾ ಇರೋದಷ್ಟೇ, ಜೀವನ ಇಡೀ ಓದ್ತಾ ಇರೋದು. ಬೇರೆ ಕೆಲಸ ಮಾಡಬಾರದು ಅಂತೇನಿಲ್ವಲ್ಲ, ಅದ್ರ ಜೊತೆಗೆ ಇದು ಅಲ್ವಾ? ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ನಿರ್ವೇದಾನ್ ಮಂಕಿನಾ ಗೀತಂ ತನ್ನಿಬೋಧ ಯುಧಿಷ್ಠಿರ. ಮಂಕಿ ಅಂತ ಒಬ್ಬ ಋಷಿ, ಮಕ್ಕಿ ಮಂಡನೆ ಅಂತ ಧಾತು. ಮಂಕ ಅಂದ್ರೆ ಚಲುವ ಅಂತ. ಮಂಕ ಅಂದ್ರೆ ಗೊತ್ತಾಯ್ತಾ? ಮಂಕಾಳಮ್ಮ ಅಂತ ಯಾಕೆ ಹೇಳ್ತಾರೆ ಅಂತ, ಚಲುವಾದ ಅಮ್ಮ ಅಂತ. ನಾನು ಚಿಕ್ಕಂದಿನಲ್ಲಿ ಮಂಕು ಅನ್ನೋದಕ್ಕೆ ಪೆದ್ದು ಅನ್ನುವ ಅರ್ಥವೇ ಜಾಸ್ತಿ ಇರೋದು. ನಮ್ಮ ಮನನಲ್ಲೇ ಅದೇ. ಅದಕ್ಕೆ ಮಂಕಾಳಮ್ಮ ಅಂತ ಯಾಕೆ ಇಡಬೇಕು ಅಂತ. ಕರೆಕ್ಟ್ ಅದು. ನಾವು ತಪ್ಪು ಪ್ರಯೋಗ. ಇವಾಗ ಬೃಹಸ್ಪತಿ ಇದ್ದ ಹಾಗೆ, ದೊಡ್ಡ ಬೃಹಸ್ಪತಿ. ಪಾಪ ಬೃಹಸ್ಪತಿ ಸರ್ವಜ್ಞತ್ವಕ್ಕೆ ಸೂಚಕ. ಅವನನ್ನು ಯಶಸ್ವಿಯಾಗಿ ಎಳೆದು ಈ ಕೆಟ್ಟದ್ದಕ್ಕೆ. ಅದರಿಂದಾಗಿ ಮಂಕಿ ಅಂತ ಒಬ್ಬ ಋಷಿ, ಅವನ ಹಾಡು ಮಕ್ಕಿ ಮಂಡನೆ. ಮಕ್ಕಿ ಗತವಂತನೂ ಧಾತು ಇದೆ, ಮಕ್ಕಿ ಮಂಡನೆ ಅಂತನೂ ಇದೆ. ಹೀಗಾಗಿ ಮಂಕ ಅಂದರೆ ಚಲುವ ಅಂತ ಅರ್ಥ. ಮಂಕಿ ಚಲುವಾದ ಒಬ್ಬ ವ್ಯಕ್ತಿ. ಆ ಮಂಕಿ ಏನು ಮಾಡಿದ? ಈಹ ಮಾನೋ ಧನಂ ಮಂಕಿ. ಹಣ ಬೇಕು ಅಂತ ಉತ್ಕಟವಾದ ಬಯಕೆ. ಭಗ್ನೇಹಶ್ಚ ಪುನಃ ಪುನಃ. ಅವ ಏನು ಮಾಡಿದ? ಮತ್ತೆ 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 ಹಣಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದ. ಬಹಳ ಸೊಗಸಾದ ಕಥೆ ಇದು.
ಕೇನಾಪಿ ಧನಲೇಶೇನ ಕ್ರೀತವಾನ್ ದಮ್ಯ ಗೋಯುಗಂ. ಏನೇನೋ ಕಷ್ಟಪಟ್ಟ, ಕಡೆಗೆ ಕೃಷಿ ಮಾಡಬೇಕು ಅಂತ ಅನ್ನಿಸಿತು. ಕ್ರೀತವಾನ್ ದಮ್ಯ ಗೋಯುಗಂ. ಒಂದು ಪುಟ್ಟ ದಮ್ಯ ಅಂತಂದ್ರೆ ಇನ್ನೂ ಚಿಕ್ಕದಾಗಿರುವ ಎತ್ತು, ಅದನ್ನು ಖರೀದಿಸ್ತಾ ಇದ್ದು. ದೊಡ್ಡದಾಗಬೇಕದು. ಅದರಿಂದ ಕೆಲವೊಂದು ಆ ಎತ್ತಿಗೆ ಪೂರ್ತಿ ಶಕ್ತಿನೇ ಇರಲ್ಲ. ಅದೆಂತ ಅದು ಮಾಡುತ್ತದು? ಎತ್ತಿಗೆ ಪೂರ್ಣ ಶಕ್ತಿ ಬಂದ ಮೇಲಲ್ವಾ ಅಲ್ಲಿ ನೊಗವನ್ನು ಹಾಕಬೇಕು. ಇನ್ನೂ ಆ ಶಕ್ತಿ ಇಲ್ಲದೆ ಇರೋದನ್ನ ದಮ್ಯ ಅಂತ ಕರೀತಾರೆ. ದಮ್ಯ ಗೋಯುಗಂ. ಆಮೇಲೆ ಕೂತ್ಕೊಳ್ಳಿ. ಆದ್ಮೇಲೆ ದಮ್ಯ ಗೋಯುಗಂ. ಇಲ್ಲ ಆಮೇಲೆ ಮಾಡಿ. ಸ್ವಾಮಿಗಳು ಕೇಳ್ತಾ ಇದ್ದಾರೆ. ಸುಸಂಬದ್ಧೌ ತುತೌ ದಮ್ಯೌ ದಮನಾಯಾಭಿನಿಸೃತೌ ಆಸೀನ ಮುಷ್ಟ್ರಂ ಮಧ್ಯೇನ ಸಹಸೈವಾಭ್ಯಧಾವತಾಂ. ಸರಿ, ಅವುಗಳನ್ನ ಕಟ್ಟಿದ್ರು. ಕಟ್ಟಿ ಆ ಎರಡು ಗೋವುಗಳನ್ನ, ಆ ಎರಡು ಕರುಗಳನ್ನ, ಅಂದ್ರೆ ಇನ್ನೂ ಪೂರ್ತಿ ಎತ್ತಾಗಿಲ್ಲ, ಆದರೆ ಪೂರ್ತಿ ಕರುವೂ ಅಲ್ಲ, ಆ ಥರದ್ದು ಎರಡು ಎತ್ತಾಗಬಲ್ಲ ಕರು, ಅದನ್ನ ಹೂಡಿದ್ರು. ಇಲ್ಲಿ ಒಂದು ನಾಟ್ ಇರುತ್ತೆ, ಗಟ್ಟಿ. ಅವನೇನ್ ಮಾಡಿದ, ಚೆನ್ನಾಗಿ ದುಡಿಸಿ ಬಿಟ್ಟ. ಅವುಗಳಿಗೆ ತಡಿಲಿಕ್ಕಾಗಲಿಲ್ಲ. ನೇಗಿಲನ್ನ ತೆಗೆದ ನೀರು ಕುಡಿಲಿಕ್ಕೆ ಅಂತ. ಆ ಎರಡು ನಾಟ್ ಇತ್ತಲ್ಲ, ಎರಡು ಎತ್ತುಗಳಿಗೆ, ಅದನ್ನು ಬಿಚ್ಚಿರಲಿಲ್ಲ. ಅವುಗಳಿಗೆ ಬಿಟ್ಟಿದ್ದೇ ತಡ, ಓಡಾಟೋದ್ವು ಅವು. ಗಂಟೆ ಬೇರೆ ಕಟ್ಟಿದ್ದ, ಗಣಗಣ ಅಂತ ಸದ್ದು. ಓಡ್ತಾ ಇರುವಾಗ ಆಸೀನ ಮುಷ್ಟ್ರಂ ಮಧ್ಯೇನ ಸಹಸೈವ ಅಭ್ಯಧಾವತಾಂ. ಎರಡೂ ಕರುಗಳು ಓಡ್ತಾ ಇವೆ. ಅಲ್ಲೊಂದು ಒಂಟೆ ಕೂತಿತ್ತು. ಆ ಒಂಟೆಗೆ ಈ ಗಲಗಲ ಸದ್ದು. ಅವನು ಕೂಕೊಂಡು ಹಿಂದೆ ಬರ್ತಾ ಇದ್ದಾನೆ. ಧಟ್ ಅಂತ ಎದ್ದು ನಿಂತುಬಿಡ್ತು ಒಂಟೆ. ಎಲ್ಲಿಗೆ? ಕರೆಕ್ಟಾಗಿ ಆ ಎರಡರ ನಡುವೆ ಕಟ್ಟಿದ ಹಗ್ಗ ಒಂಟೆಯ ಡುಬ್ಬದ ಮೇಲ್ಗಡೆ ಬರುವಾಗ ಎದ್ದು ನಿಂತು ಬಿಡ್ತು. ಸತ್ತೇ ಹೋದವು. ಆಸೀನ ಮುಷ್ಟ್ರಂ ಮಧ್ಯೇನ ಸಹಸೈವ ಅಭ್ಯಧಾವತಾಂ ತಯೋ ಸಂಪ್ರಾಪ್ತಯೋರುಷ್ಟ್ರಃ ಸ್ಕಂಧದೇತ ಮಮರ್ಚಣಃ. ಅದಕ್ಕೂ ಗಾಬರಿ, ಏನೋ ಭಾರ ಬಿದ್ದಿದೆ ಅಂತ ಇನ್ನಷ್ಟು ವೇಗವಾಗಿ ಓಡ್ಲಿಕ್ಕೆ ಶುರು ಮಾಡಿತು. ಅದು ಕತ್ತಿಗೆ ಸಿಕ್ಕಿ ಉಸಿರುಗಟ್ಟಿ ಸತ್ತೇ ಹೋದ್ಬೋದು. ಆದರೆ ಇದಕ್ಕೆ ಗೊತ್ತಾಗ್ತಾ ಇಲ್ಲ. ಇವನ್ ಇನ್ವೆಸ್ಟ್ಮೆಂಟ್ ಓಡ್ತಾ ಇದೆ. ಸಾಮಾನ್ಯ ವೆಹಿಕಲ್ ಬಿಸ್ನೆಸ್ ಅಲ್ಲಿ ಹಾಕಿದ್ರೆ ಒಂದು ತಮಾಷೆ ಮಾಡ್ತಾ ಇದ್ರು ನಮ್ಮ ಡಾಕ್ಟ್ರು. ಅವರು ಮೈ ಇನ್ವೆಸ್ಟ್ಮೆಂಟ್ ಇಸ್ ರನ್ನಿಂಗ್ ಅಂತ ಓಡ್ತಾ ಇದ್ರು. ಟ್ರಾವೆಲ್ ಬಿಸ್ನೆಸ್ ಅಲ್ಲಿ ಇರುವವರು ಹಾಗೆ ಅಲ್ವಾ, ಅವರ ಹಣ ಓಡ್ತಾ ಇದೆ, ಒಂದು ಕಡೆ ಕೂತಿಲ್ಲ, ಓಡ್ತಾ ಇದೆ ಅಂತ. ಹಾಗೆ ಅವನ ಇನ್ವೆಸ್ಟ್ಮೆಂಟ್ ಓಡ್ತಾ ಇದೆ. ನೋಡಿದ, ಸತ್ತು ಹೋಗಿದೆ, ನೇತು ಹಾಕೊಂಡಿದೆ. ನೋಡಿದನಂತೆ, ನಜಾತ್ವಹಿತಂ ಶಕ್ಯಂ ದಕ್ಷೇಣಾಪ್ತುಂ ಧನಂ ಕ್ವಚಿತ್. ಆಗ ಜ್ಞಾನೋದಯ ಆಯಿತು ಅವನಿಗೆ. ಮಂಕಿಹಿ ತತ್ರ ಇದಮಬ್ರವೀತ್ ಹ್ರಿಯಮಾಣೌತು ಸಂಪ್ರೇಕ್ಷ್ಯ ಮಂಕಿಸ್ತತ್ರೇದಮಬ್ರವೀತ್. ಯಾವಾಗ ಯಾರಿಗೆ ಇಂಟ್ಯೂಷನಲ್ ಫ್ಲಾಶ್ ಆಗುತ್ತೆ ಹೇಳಲಿಕ್ಕೆ ಬರಲ್ಲ, ಯಾರಿಗೆ ಯಾವಾಗ ಸೂತ್ರ ಹೊಳೆಯುತ್ತೆ ಹೇಳಲಿಕ್ಕೆ ಬರಲ್ಲ. ಜೀವನದ ಎಲ್ಲ ಸಾಧ್ಯತೆಗಳು, ಪಾಸಿಬಿಲಿಟೀಸ್ ಆಫ್ ಲೈಫ್ ಯಾವ್ಯಾವುದಿದೆ, ಆಲ್ ಪಾಸಿಬಿಲಿಟೀಸ್ ಆಫ್ ಲೈಫ್, ಅದು ಯಾವ್ದ್ಯಾವ್ದಿದೆ ಅದೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಯಾವಾಗ ಜ್ಞಾನ ಬರುತ್ತೆ ಗೊತ್ತಿಲ್ಲ. ನಜಾತ್ವವಿಹಿತಂ ಚಕ್ಯಂ ದಕ್ಷೇಣಾಪ್ತುಂ ಧನಂ ಕ್ವಚಿತ್. ಒಬ್ಬನಿಗೆ ಸಾಮರ್ಥ್ಯ ಒಳಗಡೆಯಿಂದ ಇರುತ್ತೆ ಅಂತ ಇಟ್ಕೊಳ್ಳಿ, ಅವನಿಗೆ ಹಣ ಸಿಗಬೇಕು ಅಂತ ಇಲ್ಲ. ಬುದ್ಧಿ ಇದ್ದ ಕೂಡಲೇ ಹಣ ಸಿಗಬೇಕು ಅಂತ ಇಲ್ಲ. ಎಜುಕೇಶನ್ ಇದ್ದ ಕೂಡಲೇ ಹಣ ಸಿಗಬೇಕು ಅಂತಿಲ್ಲ. ಅದೆಲ್ಲ ಹೇಗೆ ಅಂದರೆ ಲೈಬ್ರರಿಲಿದ್ದವರೆಲ್ಲ ಓದಬೇಕು ಅಂತ, ಅದು ಆಗಲ್ಲ.
ಲೈಬ್ರರಿಯನ್ಗೆ ಪುಸ್ತಕ ಶತ್ರು ಅವನು ಅಂಥವ್ರು ಲೈಬ್ರರಿಯನ್ ಆಗಿರ್ತಾರೆ. ಅದರಿಂದ ಅಲ್ಲ, ಪುಸ್ತಕದ ಮಾರಾಟದ ಮಳಿಗೆಯಲ್ಲಿ ಕೂತಿರ್ತಾರೆ ಅವರು. ನಜಾತ್ವವಿಹಿತಂ ಶಕ್ಯಂ ದಕ್ಷೇಣಾಪ್ತುಂ ಧನಂ ಕ್ವಚಿತ್. ದಕ್ಷೇಣ, ಒಬ್ಬನಿಗೆ ಸಾಮರ್ಥ್ಯ ಇತ್ತು ಅಂತಂದ ಮಾತ್ರಕ್ಕೆ ಹಣ ಸಿಗಬೇಕು ಅಂತ ಇಲ್ಲ. ಯಾಕೆ ಅಂದರೆ ಹಣ ಸಿಗಬೇಕು ಅಂತನ್ನುವ ಬಯಕೆ ಇವನಿಗಿರ್ಬೋದು, ಕೊಡಿಸ್ಬೇಕು ಅನ್ನೋ ಬಯಕೆ ಅದು ಯಾವುದೋ ದೈವಕ್ಕಿರಬೇಕಲ್ಲ. ಪೂರ್ವ ಪುಣ್ಯೈರ್ವಿಹೀನಸ್ಯ ಯುಕ್ತಸ್ಯಾಪ್ಯನುತಿಷ್ಠತಃ ಇಮಂ ಪಶ್ಯತ ಸಂಗಮ್ಯ ಮಮ ದೈವಾದು ಪಪ್ಲವಂ. ಪೂರ್ವ ಪುಣ್ಯ ನನಗಿಲ್ಲ, ಏನೆಲ್ಲ ಕೆಲಸ ಮಾಡಿದ್ದೇನೆ, ಪ್ರಾಯ ಎಲ್ಲ ಕೆಲಸ ರಾಜಸ್ಥಾನದಲ್ಲಿ ಕೆಲಸ ಮಾಡಿರಬಹುದು, ಇವನು ವಾಣಿಜ್ಯದಲ್ಲಿ ತೊಡಗಿರಬಹುದು, ಬಿಸ್ನೆಸ್ಸಲ್ಲಿ ಎಲ್ಲ ಕಡೆ ಲಾಸ್ ಆಗಿ ಕಡೆಗೆ ಕೃಷಿಗೆ ಅಂತ ಬಂದರೆ ಉದ್ಯಮ್ಯೋದ್ಯಮ್ಯ ವೈದಮ್ಯೌ ವಿಷಮೇಣೈವ ಗಚ್ಚತಃ ಉತ್ಕ್ಷಿಪ್ಯ ಕಾಕತಾಲೀಯಂ ಉತ್ಪಥೇನೈವ ಜಂಬುಕಃ. ಕಾಕತಾಲೀಯ ಅದರ ಮೂಲ ಇದು. ಒಂದು ಕಾಗೆ ತಾಳೆ ಮರದ ಮೇಲ್ಗಡೆ ಕೂಡ್ಲಿಕ್ಕೆ ಶುರು ಆಯಿತು ಅಂತ. ಕೂತು ಕೂಡಲೇ ಭಾರದಿಂದ ಕೊಂಬೆ ಮುರಿದು ಬಿತ್ತು. ಅದು ಯಾಕೆ ಬಿತ್ತು? ಈಗಾಗಲೇ ಶಿಥಿಲ ಆಗಿತ್ತು. ಅದನ್ನ ನರಿ ನೋಡಿತು, ಗಾಬರಿಯಿಂದ ಓಡಿತು. ಅದು ಪೂರ್ಣ ಪಾಠ. ನಮಗೆ ಇವತ್ತು ಕಾಕತಾಲೀಯ ಮಾತ್ರ ಗೊತ್ತು, ಅದರ ಹಿಂದೆ ಮುಂದೆ ಗೊತ್ತಿಲ್ಲ. ನಮಗೆ ಭಾಷೆ ಅನ್ನೋದು ನಮ್ಮ ಅಭಿವ್ಯಕ್ತಿ, ಅದನ್ನು ಎಚ್ಚರದಿಂದ ಆಡಬೇಕು ಅನ್ನೋ ಎಚ್ಚರವೇ ಇಲ್ಲ. ಹೇಗೋ ಬಳಸಿದ್ರೆ ನಾವು ನಮ್ಮ ಮಾತಿಗೆ ನಿಶ್ಚಿತವಾದ ಖಚಿತವಾದ ಅರ್ಥ ಬೇಕು, ನಮಗೇ ಇಲ್ಲ. ಇನ್ನು ಎಲ್ಲಿಂದ ಸತ್ಯವಾಕ್ಯ ಆಗಬೇಕು ಅಲ್ವಾ? ಭಾಷೆ ಬಗ್ಗೆ ಲೀಸ್ಟ್ ಬಾದರ್ಡ್ ಇವತ್ತು, ವಿಶೇಷತಃ ಭಾರತದಲ್ಲಿ. ಉತ್ಕ್ಷಿಪ್ಯ ಕಾಕತಾಲೀಯಂ ಉತ್ಪಥೇನೈವ ಜಂಬುಕಃ ಮಣೀವ ಉಷ್ಟ್ರಸ್ಯ ಲಂಬೇತೆ ಪ್ರಿಯೌ ವತ್ಸತರೌ ಮಮ ಶುದ್ಧಂ ಹಿ ದೈವಮೇ ವೇದಂ ಅಥೋ ನೈವಾಸ್ತಿ ಪೌರುಚಂ. ಮಣೀವ ಉಷ್ಟ್ರಸ್ಯ ಲಂಬೇತೆ. ಓಹ್, ನನ್ನ ಕರುಗಳು ಒಂಟೆಗೆ ಸಿಕ್ಕಿಸಿದ ಮಣಿಗಳೋ ಎಂಬಂತೆ ಇವೆ. ಏನು ಆಶ್ಚರ್ಯ ಅಂತ ಇದನ್ನ ನಮಗೆ ಒಂದು ಉದಾಹರಣೆಯಾಗಿ ಕಲಿಸ್ತಾರೆ. ಮಣೀವ ಉಷ್ಟ್ರಸ್ಯ ಲಂಬೇತೆ, ಯಾವುದು ಸಿದ್ಧಾಂತ ಕೌಮುದಿಯಲ್ಲಿ ಮಣಿ ಇವ ಸಂಧಿಗರ್ಭ ಸಂಧಿ ಅಂತ ಕಲಿಸೋದು. ಮಣಿ ಇವ ಅಲ್ಲಿ ಪ್ರಗೃಹ್ಯ ಸಂಜ್ಞೆ ಬರಬೇಕು. ಪ್ರಗೃಹ್ಯ ಸಂಜ್ಞೆ ಬಂದ ಮೇಲೆ ಇದನ್ನ ಸಂಧಿ ಆಗತ್ತೆ. ಅದು ಏನಾಗತ್ತೆ? ಸಂಧಿಗರ್ಭ ಸಂಧಿ ಅಂತ. ಹಾಗೆ ಇದು ಮಣಿ ಓಷ್ಟ್ರಸ್ಯ ಲಂಬೇತೆ, ಈ ಒಂಟೆಯ ಸೊಗಸಾದ ಎರಡು ಮಣಿಗಳಂತೆ ಇವೆ. ಪ್ರಿಯೌ ವತ್ಸತರೋ ಮಮ, ಪಾಪ ಇನ್ನೂ ಪುಟ್ಟ ಕರುಗಳು. ನಾನು ಅದನ್ನು ನೋಡದೆ ಉಳಲು ಹೋದೆ. ನನಗೆ ಲಾಭದ ಬಯಕೆ, ಬೇಗ ಕೃಷಿ ಶುರು ಮಾಡಬೇಕು ಅಂತ. ಅವುಗಳಿಗೆ ಇಳಿಲಿಕ್ಕೆ ಕಷ್ಟ ಆಗ್ತದೆ, ಯಾಕೆಂದ್ರೆ ನೇಗಿಲು ನೆಲಕ್ಕೆ ಕಚ್ಚಿಕೊಂಡಿರ್ತದೆ, ಅದನ್ನು ಎಳಿಬೇಕು. ಅದು ಯಾರ ಭಾರ? ಇವನ ಇಡೀ ಭಾರವನ್ನು ಎಳಿಬೇಕು. ಅದನ್ನು ಮಾಡ್ಲಿಕ್ಕೆ ಹೊರಟಿದ್ದೆ, ಆಗ್ಲಿಲ್ವಲ್ಲ. ಶುದ್ಧಂ ಹಿ ದೈವಮೇ ವೇದಂ. ಅದರಿಂದ ಇದು ನಮ್ಮ ನಿಮ್ಮ ಕೆಲಸ ಅಲ್ಲ, ದೈವ. ಯದಿ ವಾಪ್ಯುಪಪದ್ಯೇತ ಪೌರುಷಂ ನಾಮ ಕರ್ಹಿಚಿತ್ ಅನ್ವಿಷ್ಯಮಾಣಂ ತದಪಿ ದೈವಮೇವಾವತಿಷ್ಠತೆ. ಪುರುಷ ಪ್ರಯತ್ನ ಎಷ್ಟು ಅಂತ ಇರ್ಲಿಕ್ಕೆ ಸಾಧ್ಯ? ಪುರುಷ ಪ್ರಯತ್ನವೂ ಕೂಡ ದೈವ ಸಂಕಲ್ಪಕ್ಕೆ ಅನುಗುಣವಾಗಿಯೇ ಇರುತ್ತೆ. ನೋಡಿದವರಿಗೆ ಅದು ಸ್ಪಷ್ಟ. ಯಾವ ಇನ್ವೆನ್ಷನ್ಗಳು ಲ್ಯಾಬ್ ಒಳಗಡೆ ಆಗಲಿಲ್ಲ ಅಲ್ವಾ? ಎಲ್ಲ ಲ್ಯಾಬಿನಿಂದ ಹೊರಗಡೆಯೇ. ಏನದು? ಯಾವಾಗ ಈ ಟೈಮಲ್ಲೇ ಹೊಳಿಬೇಕು ಅಂತ ಹೇಳಿ ಪೆನ್ನು ಪುಸ್ತಕ ಇಟ್ಕೊಂಡಿದ್ರು ಆಗಲ್ಲ. ನನ್ನದೇ ಆದ ಒಂದು ಉದಾಹರಣೆ ಹೇಳೋದಾದರೆ,
ಮೊನ್ನೆ ಐತರೇಯ ಉಪನಿಷತ್ತಿನ ಹಾಡು ಬರೀಲಿಕ್ಕೆ ಏನು ಬರೆದ್ರೂ ಹೊಳಿಲಿಲ್ಲ. ಮಕ್ಕಳು ಅಳ್ತಾ ಇದ್ದಾಗ ಹೊಳೆದದ್ದು. ಅಲ್ಲಿಗೆ ಹೋಗಲಾ, ಇಲ್ಲಿಗೆ ಬರೀಲ್ಲ, ಅಲ್ಲಿಗೆ ಬೈತಾರೆ, ಬೇಜವಾಬ್ದಾರಿ ತಂದೆ ಅಂತ ಬೈತಾರೆ. ಎಲ್ಲಿಗೆ ಹೋಗಲಿ ನಾನು? ಏನೇನೋ ಸಮಸ್ಯೆಗಳು. ಸ್ನಾನ ಮಾಡ್ತಾ ಇರುವಾಗ ಹೊಳೆಯುತ್ತೆ, ಎಲ್ಲಿಂದ ಬರೀಲಿ? ಅದರಿಂದಾಗಿ ಪುರುಷ ಪ್ರಯತ್ನ ಅನ್ನೋದು ಅತ್ಯಂತ ಸ್ವತಂತ್ರ ಅಲ್ಲ, ದೈವವನ್ನು ಅನುಸರಿಸಿಕೊಂಡೇ ಇರ್ತದೆ. ಇಂಥ ಟೈಮಲ್ಲಿ ಧ್ಯಾನ ಬರಬೇಕು ಅಂದರೆ ಬರುತ್ತೆ ಅಂತಿಲ್ಲ. ಅದನ್ನು ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಬರುತ್ತೆ. ತಸ್ಮಾನ್ ನಿರ್ವೇದ ಏವೇಹ ಗಂತವ್ಯ ಸುಖಮೀಪ್ಸತ ಸುಖಂ ಸ್ವಪಿತಿ ನಿರ್ವಿಣ್ಣ ನಿರಾಶಶ್ಚ ಅರ್ಥ ಸಾಧನೆ. ಅದರಿಂದ ನಿರ್ವೇದ ಏವ, ಉತ್ಕಟವಾದ ಟೆಂಪರ್ಮೆಂಟ್ ಇರಬಾರದು. ಟೆಂಪರ್ಮೆಂಟ್ ಒಂದೇ ರೀತಿಯಾಗಿರ್ಬೇಕು. ಆಟದಲ್ಲಿಯೂ ಅದೇ ಪ್ರಮುಖ ಆಗೋದು. ಟೆಂಪರ್ಮೆಂಟ್ ಹೆಂಗಿರುತ್ತೆ ಅಂತ ಅನ್ನೋದು. ಕ್ರಿಕೆಟ್ ಮೊದಲಾದ ಆಟಗಳಲ್ಲಿ ಟೆಂಪರ್ಮೆಂಟನ್ನೇ ನೋಡೋದು, ಯಾವುದು ಕಂಟಿನ್ಯೂಸ್ಲಿ ಬರ್ತಾ ಇರುತ್ತೆ ಅಂತ. ನಿರ್ವೇದ ಅಂದರೆ ಅದು ಸಮಾನವಾಗಿ ಇರಬೇಕು, ಒಂದೇ ತರಹದ ನಡೆ ಇರಬೇಕು. ನಮ್ಮ ಶಕ್ತಿಯನ್ನು ಒಂದೇ ವೇಗದಲ್ಲಿ ಬಳಸೋದಿದೆಯಲ್ಲ, ಅದು ಬಹಳ ಕಷ್ಟವೇ. ನಮ್ಮ ಭಾವನೆಯನ್ನ ಒಂದೇ ರೀತಿ ಬಳಸ್ತಾ ಇರಬೇಕು. ಇದಕ್ಕಿಂತ ಇಷ್ಟು ಭಾವುಕನಾಗಲ್ಲ, ಇಷ್ಟೇ ಎಮೋಷನ್ ಸಾಕು ಅಂತಿರಬೇಕು. ತಸ್ಮಾನ್ ನಿರ್ವೇದ ಏವೇಹ ಗಂತವ್ಯ ಸುಖಮೀಪ್ಸತ. ಅದರಿಂದ ನಿರ್ವಿಣ್ಣನಾದವ ಏನಿದ್ದಾನೆ ಅವನು ಸುಖಂ ಸ್ವಪಿತಿ, ಸುಖವಾಗಿ ಮಲಗುತ್ತಾನೆ. ಅಹೋ ಸಮ್ಯಕ್ ಶುಕೇನೋಕ್ತಂ ಸರ್ವತಃ ಪರಿಮುಚ್ಯತ. ಶುಕಾಚಾರ್ಯರು ಹೇಳಿದ್ದು ಇದೆ. ಯಕ್ಕಾಮಾನ್ ಪ್ರಾಪ್ನುಯಾತ್ ಸರ್ವಾನ್ ಯಶ್ಚೈತಾನ್ ಕೇವಲಾನ್ ತ್ಯಜೇತ್ ಪ್ರಾಪಣಾತ್ ಸರ್ವಕಾಮಾನಾಂ ಪರಿತ್ಯಾಗೋ ವಿಶಿಷ್ಯತೆ. ಬಯಕೆಗಳು ಈಡೇರೋದು ಆಗಬೇಕಾ? ಪ್ರಯತ್ನಪೂರ್ವಕವಾಗಿ ಬಯಕೆಗಳನ್ನು ಈಡೇರಿಸಿಕೊಳ್ಳಬೇಕಾ? ಇಲ್ಲವೇ ಕಾಮವನ್ನು ತ್ಯಾಗ ಮಾಡಬೇಕಾ? ಕಾಮ ತ್ಯಾಗ ಮಾಡೋದೇ ಒಳ್ಳೆಯದು. ಯಾಕೆಂದ್ರೆ ಕಾಮಗಳನ್ನು ಹೊಂದುವುದು ಅಂತ ಏನಿದೆ ಅದಕ್ಕೆ ಬಹಳ ಎಫರ್ಟ್ ಹಾಕಿರ್ತಾನೆ. ದುಃಖದ ದಾರಿಯಲ್ಲಿಯೇ ಸಾಗಿ ಸುಖವನ್ನು ಹೊಂದುವ ಬಯಕೆ, ಸುಖದ ದಾರಿಯಲ್ಲಿ ಸಾಗಿ ದುಃಖದ ದಾರಿಯಲ್ಲಿ ಸಾಗಿ ಸುಖವನ್ನು ಹೊಂದುತ್ತಾನೆ. ಅದರ ಬದಲು ಮೊದಲಿಂದ ಸುಖವಾಗಿರಬಹುದಲ್ಲ, ಅದು ಹೇಗೂ ಬಂದೇ ಬರುತ್ತೆ. ಇದು ಅವ್ರು ಹೇಳೋದು. ಹಾಗಂತ ಕರ್ತವ್ಯ ಬಿಡಿ ಅಂತ ಅರ್ಥ ಅಲ್ಲ. ಇದು ಸ್ವಲ್ಪ ಚೇಂಜ್ ಆಯಿತು ಅಂತಂದ್ರೆ ಕರ್ತವ್ಯ ಮಾಡಬೇಕು ಅಂತ ಉಂಟಾ ಅಂತ ಇಲ್ಲ, ಕರ್ತವ್ಯ ಮಾಡಬೇಕು. ನಿವರ್ತಸ್ವ ವಿವಿತ್ಸಾಭ್ಯ ಶಾಮ್ಯಂ ನಿರ್ವಿದ್. ಇದು ಶುಕಾಚಾರ್ಯರ ಅಪರೂಪದ ನುಡಿಮುತ್ತು. ದುಃಖದ ದಾರಿಯಲ್ಲಿ ಸಾಗಿ ಸುಖವನ್ನು ಹೊಂದುವುದಕ್ಕಿಂತ ಸುಖ ದುಃಖಗಳನ್ನು ಮೊದಲೇ ಸಮಾನವಾಗಿ ಕಂಡ್ರೆ ಎಷ್ಟೋ ಬೆಸ್ಟ್ ಅಲ್ವಾ ಅಂತನ್ನೋದು. ನಾಂತಂ ಸರ್ವ ವಿವಿತ್ಸಾನಾಂ ಗತ ಪೂರ್ವೋಸ್ತಿ ಕಶ್ಚನ ಶರೀರೇ ಜೀವಿತೇ ಚೈವ ತೃಷ್ಣಾ ಮಂದಸ್ಯ ವರ್ಧತೆ. ಎಲ್ಲದರ ಬಯಕೆ ಇದು ಬೇಕು ಇದು ಬೇಕು ಅಂತ ಇದ್ರೆ ಅದೇನು ಕೊನೆ ಆಗಬೇಕು ಅಂತ ಏನಿಲ್ಲ. ಅದು ಸಿಕ್ಕಿದ ಮೇಲೆ ಇನ್ನೇನು ನನಗೆ ಇದೇ ಟೆಕ್ನಿಕ್ಕನ್ನು ನಾನು ಪಡಿತೇನೆ, ಇದೇ ಟೆಕ್ನಿಕ್ಕನ್ನು ನಾನು ಊರಿಗೆಲ್ಲ ಉಪದೇಶ ಮಾಡ್ತೇನೆ ಅಂತ. ನಿಮಗೆ ಗೊತ್ತಿರಬೇಕು, ಶಿವಖೇರ ಅಂತ ಹೇಳಿ ಒಬ್ಬ ದೊಡ್ಡ ಪರ್ಸನಾಲಿಟಿ ಡೆವಲಪ್ಮೆಂಟ್ ಗುರು, ಅವನದೊಂದು ಪುಸ್ತಕ ಇದೆ, ಯು ಕ್ಯಾನ್ ವಿನ್ ಅಂತ. ಅವನು ನಾನು ಪುಸ್ತಕ ಬರೆದಿದ್ದೇನೆ ಎನ್ನುವ ಭರವಸೆಯಿಂದ ಚುನಾವಣೆಗೆ ಎಲೆಕ್ಷನ್ಗೆ ನಿಂತುಕೊಂಡ, ಠೇವಣಿ ಕಳ್ಕೊಂಡ್ಬಿಟ್ಟ. ಅದರಿಂದ
ಕೆಲವೊಂದು ಬಯಕೆಗಳು ಈಡೇರದಿದ್ದರೆ ಚೆನ್ನಾಗಿರುತ್ತೆ ಅಂತ ಆಮೇಲೆ ಅನ್ಸುತ್ತೆ. ಸಣ್ಣ ಪುಟ್ಟ 3-4 ಬಯಕೆಗಳು ಸುಲಭವಾಗಿ ಈಡೇರಿತು ಅಂತ ಇಟ್ಕೊಳ್ಳೋಣ. ಅವನಿಗೆ ಹೋ ಮುಗೀತು, ನಾನು ಬಯಸಿದ್ದೆಲ್ಲ ಆಗತ್ತೆ ಅಂತ ಹೇಳಿ ಮೊಂಡ ಆಗ್ತಾನೆ. ಸ್ಟಬರ್ನ್ ಅಂತಾರಲ್ಲ, ಮೊಂಡುತನ ಬಂದ್ಬಿಡತ್ತೆ. ಆಮೇಲೆ ಒಂದು ದಿವಸ ದೊಡ್ಡ ಪೆಟ್ಟೆ ಬೀಳೋದು. ಮಂಕಿಹಿ ಇಷ್ಟನ್ನ ಹೇಳಿ ನಿವರ್ತಸ್ವ ವಿವಿತ್ಸಾಭ್ಯ ಶಾಮ್ಯ ನಿರ್ವಿದ್ಯ ಮಾಮಕಂ ಅಸಕೃಚ್ಛಾಸಿ ನಿಕೃತೋ ನಚ ನಿರ್ವಿದ್ಯತೆ ಮನಃ. ಓ ಮನಸ್ಸೇ ಅಂದ. ಎಲ್ಲಿ ಮನಸ್ಸು ಪ್ರತ್ಯೇಕವಾಗಿದ್ಯಾ ತನಗೆ ತಾನೇ ಹೇಳ್ಕೊಳ್ಳೋದು. ನಿವರ್ತಸ್ವ ವಿವಿತ್ಸಾಭ್ಯ, ಉತ್ಕಟವಾದ ಪಡೆಯುವ ಬಯಕೆಯಿಂದ ಹಿಂದೆ ತಿರುಗು. ಶಾಮ್ಯ, ನಿನ್ನನ್ನು ಸಮಾಧಾನ ಮಾಡಿಕೋ. ನಿರುತ್ಸಾಹವೂ ಸ್ವಲ್ಪ ಇರಲಿ. ಅಸಕೃಚ್ಛಾಸಿ ನಿಕೃತ, ಅಷ್ಟು ಬಾರಿ ಪೆಟ್ಟು ತಿಂದಿದ್ದೆ. ನಚ ನಿರ್ವಿದ್ಯ ಸೇಮನ, ಒಂದು ಸ್ವಲ್ಪ ಬೇಸರ ಆಗೋದಿಲ್ವ ನಿನಗೆ? ಬೇಸರದ ಬಗ್ಗೆ ಬೇಸರ ಆಗಬೇಕಲ್ವಾ? ಸಾಕು ಅಂತ ಹೇಳಿ. ಯದಿ ನಾಹಂ ವಿನಾಶ್ಯಸ್ತೆ ಯದ್ಯೇವಂ ರಮಸೇ ಮಯ ಮಾಂ ಯೋಜಯ ಲೋಭೇನ ವೃತಾತ್ವಂ ವಿತ್ತ ಕಾಮುಕ. ಈ ಮನಸ್ಸು ಅದನ್ನು ನಾಶ ಮಾಡಲಿಕ್ಕಾಗದೆ ಹೋದರೆ ಅದು ನಮ್ಮನ್ನು ನಾಶ ಮಾಡುತ್ತೆ. ಅದನ್ನು ಹತೋಟಿಯಲ್ಲಿ ಇಟ್ಕೊಳ್ಳದೆ ಹೋದರೆ ಅದು ನಮ್ಮನ್ನು ಹತೋಟಿಯಲ್ಲಿ ಇಟ್ಕೊಳ್ಳುತ್ತೆ. ಬಹಳ ವಿಚಿತ್ರವಾದ ಪರಿಬಂಧ. ಸಂಚಿತಂ ದ್ರವ್ಯಂ ನಷ್ಟಂ ತವ ಪುನಃ ಪುನಃ ಕದಾ ವಿಮೋಕ್ಷಸೆ ಮೂಢ ಧನೇಹಾಂ ಧನ ಕಾಮುಕ. ಸಂಚಿತಂ ದ್ರವ್ಯಂ, ಗಳಿಸಿದ್ದೆಲ್ಲ ನಷ್ಟಂ ತವ ಪುನಃ ಪುನಃ, ಮತ್ತೆ ಮತ್ತೆ ಕಳೆದು ಹೋಗ್ತಾ ಇದೆ. ಯಾವಾಗ ಇದು ಕೊನೆಗೊಳ್ಳೋದು? ಅಹೋನು ಮಮ ಬಾಲಿಷ್ಯಂ ಯೋಹಂ ಕ್ರೀಡನ ಕಸ್ತವ. ಅಯ್ಯೋ ನನ್ನ ಬಾಲಿಷ್ಯವೇ. ಅದರಿಂದ ಮನಸ್ಸನ್ನ ನಾನು ನಿಯಂತ್ರಣ ಮಾಡಬೇಕು. ಈಗ ಮನಸ್ಸನ್ನು ನಿಯಂತ್ರಣದಲ್ಲಿ ಇಲ್ಲ ನಮಗೆ. ಮನಸ್ಸು ನಿಯಂತ್ರಣದಲ್ಲಿ ಇಲ್ಲದೆ ಇರೋದ್ರಿಂದಾಗಿ, ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇಲ್ಲದೆ ಇರೋದ್ರಿಂದಾಗಿ ನಾವು ದೊಡ್ಡ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ, ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇದ್ದರೆ ಈ ಮನೋವಿಜ್ಞಾನದ ಸೈಕಿಯಾಟ್ರಿಯ ಉಗಮವೇ ಆಗ್ತಾ ಇರಲಿಲ್ಲ ಅಲ್ವಾ? ಸಿಂಪಲ್. ಇಡೀ ಪಾಶ್ಚಾತ್ಯರ ಸೈಕಿಯಾಟ್ರಿ ಏನಿದೆ ಅದು ಈ ಸಂಕಟದ ಮೂಲಕ ಅಲ್ಲಿ ಯಾರೋ ವಿಕ್ಟರ್ ಫ್ರಾಂಕಲ್ ಅಂತವರು ಜೀವನದ ತೀರಾ ಬರ್ಬರತೆಗಳನ್ನು ಎದುರಿಸಿರ್ತಾರೆ ಅಂತ ಇಟ್ಕೊಳ್ಳೋಣ. ಅವನು ಕಾನ್ಸಂಟ್ರೇಷನ್ ಕ್ಯಾಂಪಿನಲ್ಲಿ, ಹಿಟ್ಲರ್ನ ಕಾನ್ಸಂಟ್ರೇಷನ್ ಕ್ಯಾಂಪಿನಲ್ಲಿ ಇದ್ದು ತನ್ನ ತಾಯಿಯನ್ನ, ತಂದೆಯನ್ನ, ಹೆಂಡತಿಯನ್ನ, ಮಕ್ಕಳನ್ನ ಕಳೆದುಕೊಂಡ ಮೇಲೂ ಕೂಡ ಜೀವನದ ಅರ್ಥ ಏನು ಅಂತ ಹುಡುಕಾಡಿದವ. ಆ ಥರದ್ದು ಬರ್ಬರದ ಅವಸ್ಥೆ ಯಾರಿಗೆ ಬರುತ್ತೆ? ಕೆಲವರಿಗೆ ಬರುತ್ತೆ. ಅಲ್ಲಿಯೂ ಕೂಡ ಮನಸ್ಸಿನ ಮೇಲಿನ ವಿಜಯವೇ ಇರೋದಲ್ವೇ? ಅದರಿಂದಾಗಿ ನಾನು ಮನಸ್ಸಿನ ಆಟಿಕೆ ಆಗಬಾರದು. ಅಹೋನು ಮಮ ಬಾಲಿಷ್ಯಂ ಯೋಹಂ ಕ್ರೀಡನಕಸ್ತವ ಕ್ಲೇಶೈರ್ನಾನಾ ವಿಧೈರ್ನಿತ್ಯಂ ಸಂಯೋಜಯಸಿ ನಿರ್ಘಣ. ಇನ್ನು ಯಾರಿಗಾದ್ರೂ ಸೇವೆ ಮಾಡಬೇಕು ಅಂತ ನಾನು ಸೇವಕನಾಗೋದಿಲ್ಲ. ಸೇವಕನಾಗೋದು ಯಾಕೆ? ಆಮೇಲೆ ನೀವೆಲ್ಲ ಯು ಆರ್ ಕ್ಯಾಪಿಟಲಿಸ್ಟ್ ಅಂತ ಹೇಳಿ ನಾನು ಕಮ್ಯುನಿಸ್ಟನಾಗೋದು ಯಾಕೆ? ಇನ್ಯಾರ ಸೇವೆಯನ್ನು ಹೊಂದಲ್ಲ ಅಂತಂದ ಅವನು. ಡಿಗ್ನಿಟಿ ಆಫ್ ಲೇಬರ್ ಕೊಡಬೇಕಿತ್ತು, ಕೊಟ್ಟಿದ್ರೆ ಕಮ್ಯುನಿಸಂ ಬರ್ತಿರ್ಲಿಲ್ಲ. ದಟ್ ಇಸ್ ಸೆಕೆಂಡರಿ. ಆದರೆ ನಮ್ಮ ಪ್ರಾಚೀನ ಭಾರತದ ಚಿಂತನೆಯಲ್ಲಿ ಯಾಕೆ ಬರಲಿಲ್ಲ ಅಂದರೆ, ಇನ್ನು ಸಾಕು, ನಾನು ಬೇರೆಯವರ ಸೇವೆಯನ್ನು ಮಾಡೋಲ್ಲ, ಎಲ್ಲಿಯೂ ಕೆಲಸಕ್ಕೂ ಸೇರಲ್ಲ ಅಂತ ತೀರ್ಮಾನ ಮಾಡಿದ. ಉಳಿದ ಭಾಗ ಮಂಕಿ ಗೀತೆ ಏನಿದೆ ಅದನ್ನು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.